ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಸೆಕೆಂಡ್ ಇಯರ್ BSc ಬಯೋಕೆಮಿಸ್ಟ್ರಿದು ಸಿಲೆಬಸ್ನ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಇನ್ಯಾಕೆ ತಡೆ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಈಗ ನೋಡಿ ಬಂದುಬಿಟ್ಟು ಇದು ಥಿಯರಿ ಪಾರ್ಟ್ನ ನಾನು ಇವಾಗ ಹೇಳ್ತಾ ಇದ್ದೀನಿ. ಇದರಲ್ಲಿ ಫಸ್ಟ್ ಬಂದುಬಿಟ್ಟು ಕ್ಲಿನಿಕಲ್ ಲ್ಯಾಬೊರೇಟರಿ ಅಂತ ಇದೆ. ಆ ಕ್ಲಿನಿಕಲ್ ಲ್ಯಾಬೊರೇಟರಿಲಿ ನಾವು ರೆಸ್ಪಾನ್ಸಿಬಿಲಿಟೀಸ್ ಆಫ್ ಹೆಲ್ತ್ ಕೇರ್ ಪರ್ಸನಲ್ ಮತ್ತು ಲ್ಯಾಬೊರೇಟರಿ ಹಜಾರ್ಡ್ಸ್ ಬಗ್ಗೆ ತಿಳ್ಕೊತೀವಿ. ನೆಕ್ಸ್ಟ್ ಲ್ಯಾಬೊರೇಟರಿ ಅಪ್ಯಾರಟಸ್ ಅಂತ ಇದೆ. ಇದ್ರ ಬಗ್ಗೆ ನಾನು ಇದು DMLTಗೂ ರಿಲೇಟೆಡ್ಡು. ಇದ್ರ ಮೇಲೆ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ, ಹೋಗಿ ನನ್ನ ಚಾನಲಲ್ಲಿರುತ್ತೆ, ಹೋಗಿ ನೋಡಿ. ಮತ್ತು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಕೇರ್ ಮೇಂಟೆನೆನ್ಸ್ ಯಾವ ಥರ ಮಾಡಬೇಕು ಇನ್ಸ್ಟ್ರೂಮೆಂಟ್ಸ್ನ ಅನ್ನೋದನ್ನು ನಾವು ಈ 3rd ಚಾಪ್ಟರಲ್ಲಿ ಕಲ್ತ್ಕೋತೀವಿ. ಮತ್ತು ಈಗ 4th ಯೂನಿಟ್ನ ನೋಡೋದಾದರೆ ಇದರಲ್ಲಿ ಯೂನಿಟ್ಸ್ ಆಫ್ ಮೆಷರ್ಮೆಂಟ್ SI ಯೂನಿಟ್ಸು, ಅದರದ್ದು ಡೆಫಿನಿಷನು, ಕ್ಲಾಸಿಫಿಕೇಷನು, ಕನ್ವರ್ಷನ್ ಆಫ್ ಕನ್ವೆನ್ಷನಲ್ ಆ್ಯಂಡ್ SI ಯೂನಿಟ್ಸ್ನ ಕಲ್ತ್ಕೋತೀವಿ. ನೆಕ್ಸ್ಟ್ ಫಂಡಮೆಂಟಲ್ ಕೆಮಿಸ್ಟ್ರಿ ಬರುತ್ತೆ, ಅದರಲ್ಲಿ ನಾರ್ಮ್ಯಾಲಿಟಿ, ಮೊಲ್ಯಾಲಿಟಿ ಇದ್ರ ಬಗ್ಗೆ ತಿಳ್ಕೊತೀವಿ. ಮತ್ತು 6th ಯೂನಿಟ್ ಬಂದುಬಿಟ್ಟು ಸೊಲ್ಯೂಷನ್ಸ್, ಅದರದ್ದು ಡೆಫಿನಿಷನು, ಯೂಸು, ಕ್ಲಾಸಿಫಿಕೇಷನು, ಎಲ್ಲಿ ಅಪ್ರಾಪ್ರಿಯೇಟಾಗಿ ಯೂಸ್ ಮಾಡ್ತೀವಿ ಅಂತ, ಮತ್ತು ಪ್ರಿಪರೇಷನು ಮತ್ತು ಸ್ಟೋರೇಜ್ನ ನಾವು ಆ ಚಾಪ್ಟರ್ನಲ್ಲಿ ತಿಳ್ಕೊತೀವಿ. ನೆಕ್ಸ್ಟ್ ನಾವು ನೋಡೋದಾದರೆ ಕೆಮಿಸ್ಟ್ರಿ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂತ ಕೊಟ್ಟಿದ್ದಾರೆ. ಅದರದ್ದು ಸ್ಟ್ರಕ್ಚರಲ್ ಪ್ರಾಪರ್ಟೀಸ್, ಸ್ಟೀರಿಯೋ ಐಸೋಮೆರಿಸಮ್, ಆಪ್ಟಿಕಲ್ ಆ್ಯಕ್ಟಿವಿಟೀಸ್, ಸೈಕ್ಲಿಕ್ ಸ್ಟ್ರಕ್ಚರ್ಸ್, ಮ್ಯೂಟಾ ರೊಟೇಷನ್, ಎಪಿಮರ್ಸ್. ಮತ್ತು 8th ನೋಡೋದಾದರೆ ಕೆಮಿಸ್ಟ್ರಿ ಆಫ್ ಅಮೈನೋ ಆ್ಯಸಿಡ್ಸ್ ಆ್ಯಂಡ್ ಪ್ರೋಟೀನ್ಸ್ ಬಗ್ಗೆ ತಿಳ್ಕೊತೀವಿ. 9th ಬಂದುಬಿಟ್ಟು ಎನ್ಸೈಮ್ಸ್ ಬಗ್ಗೆ ತಿಳ್ಕೊತೀವಿ. ಇದರಲ್ಲಿ ಒಂದಷ್ಟು DMLT ರಿಲೇಟೆಡ್ ಟಾಪಿಕ್ಸ್ ಇದ್ದಾವೆ. ನಾನು ಒಂದಷ್ಟು ವೀಡಿಯೋಸ್ನ ಹಾಕಿದ್ದೀನಿ, ಹೋಗಿ ನನ್ನ ಚಾನಲ್ನ ಚೆಕ್ ಮಾಡಿ. ಈಗ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಇದ್ರ ಬಗ್ಗೆ ಎಲ್ಲನೂ ನಾನು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ವಾಚಿಂಗ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ. ಈಗ ನೆಕ್ಸ್ಟ್ ನೋಡೋಣ. ಇದು ನೋಡಿ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ತಿಳ್ಕೊತೀವಿ. ಮತ್ತು ಲಿಪಿಡ್ಸು, ಅಮೈನೋ ಆ್ಯಸಿಡ್ಸು ಎಲ್ಲದರದ್ದು ಮೆಟಬಾಲಿಸಮ್ ಕರೆಕ್ಟಾಗಿ ಅದನ್ನು ತಿಳ್ಕೊಬೇಕು. ನೆಕ್ಸ್ಟ್ ನಾವು ಯಾವ್ದು ನೋಡ್ತೀವಪ್ಪ ಅಂದರೆ 13th ಚಾಪ್ಟರ್ ಬಂದುಬಿಟ್ಟು ಸ್ಪೆಸಿಮನ್ ಕಲೆಕ್ಷನ್, ಯಾವ ರೀತಿ ನಾವು ಸ್ಪೆಸಿಮನ್ನ ಕಲೆಕ್ಷನ್ ಮಾಡಬೇಕು ಅನ್ನೋ ಮೆಥಡ್ಸ್ನ ತಿಳ್ಕೊತೀವಿ. ಮತ್ತು ಯೂರಿನ್ ಅನಾಲಿಸಿಸ್ಸು ಮತ್ತು ಟೆಕ್ನಿಕ್ಸು. ಮತ್ತು ಅಸೈನ್ಮೆಂಟ್ ಟಾಪಿಕ್ ಬಂತು ಅಂದರೆ ಓರಲ್ OGTT ಅಂತಲೇ ಹೇಳ್ಬೋದು, ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ, ಮತ್ತು ಗ್ಲೈಸೇಟೆಡ್ HbA1c, ಮೈಕ್ರೋ ಆಲ್ಬ್ಯೂಮಿನ್ ಯೂರಿಯಾ. ಫ್ರೆಂಡ್ಸ್, ಇವಾಗ ನಾನು ಹೇಳಿದ್ದು ಫುಲ್ಲು ಥಿಯರಿ ಪಾರ್ಟ್ ಆಯಿತು. ಈಗ ಪ್ರಾಕ್ಟಿಕಲ್ ಪಾರ್ಟಿಗೆ ಬಂದರೆ ನಮಗೆ ಪ್ರಾಕ್ಟಿಕಲಲ್ಲಿ ಪಿಪೆಟಿಂಗ್ ಟೆಕ್ನಿಕ್ಸು ತಿಳ್ಕೊಂಡಿರಬೇಕು. ಆಪರೇಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್ನ ಯಾವ ರೀತಿ ಆಪರೇಟ್ ಮಾಡ್ತೀವಿ ಅನ್ನೋದಿರುತ್ತೆ. ಟೆಕ್ನಿಕ್ಸ್ ಆಫ್ ಪ್ರಿಪರೇಷನ್ ಆಫ್ ಸೊಲ್ಯೂಷನ್ಸ್ ಮತ್ತು ರಿಯೇಜೆಂಟ್ಸ್ನ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ತೀವಿ, ಟೆಕ್ನಿಕ್ಸ್ ಎಲ್ಲ ಅದರಲ್ಲಿರುತ್ತೆ. ಡೈಲ್ಯೂಷನ್ ಟೆಕ್ನಿಕ್ಸ್ ಇರುತ್ತೆ. ಮತ್ತು ಡಿಟರ್ಮಿನೇಷನ್ ಆಫ್ pHನ ತಿಳ್ಕೊತೀವಿ. ಪಾರ್ಟ್ 2ಅಲ್ಲಿ ನೋಡೋದಾದ್ರೆ ಕ್ವಾಲಿಟೇಟಿವ್ ಅಂತ ಬರುತ್ತೆ. ಈ ಕ್ವಾಲಿಟೇಟಿವಲ್ಲಿ ನಾವು ಕಲರ್ ರಿಯಾಕ್ಷನ್ಸು, ನೋನ್ ಟೆಸ್ಟ್ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, NPN ಅಂದರೆ ನೈಟ್ರೋಜನ್ ಫಾಸ್ಫೇಟ್, ನೈಟ್ರಿಕ್ ಆ್ಯಸಿಡ್, ಯೂರಿಯಾ, ಕ್ರಿಯಾಟಿನಿನ್ ಮತ್ತು ಯೂರಿಕ್ ಆ್ಯಸಿಡ್ಡು, ಆಲ್ಬ್ಯುಮಿನಿಕ್ ಎಸಿನ್ನು, ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ ಆಗಿ ಯಾವುದಿದ್ದಾವೆ ಅಂತ ತಿಳ್ಕೊತೀವಿ. ಮತ್ತು ಐಡೆಂಟಿಫಿಕೇಷನ್ ಆಫ್ ಅನ್ನೋನ್ ಕಾರ್ಬೋಹೈಡ್ರೇಟ್ಸ್ನ ಕಂಡುಹಿಡಿಬೇಕಾಗಿರುತ್ತೆ. ಐಡೆಂಟಿಫಿಕೇಷನ್ ಆಫ್ ಅನ್ನೋನ್ ಪ್ರೋಟೀನ್ನು ಕೂಡ ಕಂಡುಹಿಡಿಬೇಕಾಗಿರುತ್ತೆ. ಯೂರಿನ್ ಅನಾಲಿಸಿಸ್ ನಾರ್ಮಲ್ ಇದೆಯಾ ಅಥವಾ ಅಬ್ನಾರ್ಮಲ್ ಇದೆಯಾ ಅಂತ ನಾವು ಕಂಡುಹಿಡಿಬೇಕು. ಮತ್ತು ಈಗ ಇನ್ನೊಂದು ಪಾರ್ಟ್ ಇದೆ ಕ್ವಾಂಟಿಟೇಟಿವ್ ಅಂತ. ಇದರಲ್ಲಿ ನಾವು ಆಪರೇಷನ್ ಆಫ್ ಕೊಲರಿಮೀಟರು ಅಥವಾ ಸ್ಪೆಕ್ಟ್ರೋಫೋಟೋಮೀಟರ್ನ ನೋಡ್ತೀವಿ. ಕ್ವಾಂಟಿಟೇಟಿವ್ ಎಸ್ಟಿಮೇಷನ್ಸ್ ಬೈ ಮ್ಯಾನ್ಯುಯಲ್ ಮೆಥಡು, ಪ್ರಿಪರೇಷನ್ ಆಫ್ ಕ್ಯಾಲಿಬ್ರೇಷನ್ ಕರ್ವ್ ಆ್ಯಂಡ್ ಎಸ್ಟಿಮೇಷನ್ ಆಫ್ ಅನ್ನೋನ್ ಅನಾಲಿಟಿಕ್ ಕಾನ್ಸಂಟ್ರೇಷನ್, ಬ್ಲಡ್ ಗ್ಲೂಕೋಸ್ ಬೈ ಗ್ಲೂಕೋಸ್ ಆಕ್ಸಿಡೇಸ್ GOD POD ಮೆಥಡು, ಯೂರಿಯಾ ಬೈ DAM ಮೆಥಡು, JEFS ಮೆಥಡು, ಕಮರ್ಷಿಯಲಿ ಅವೈಲಬಲ್ ಕಿಟ್ ಮೆಥಡ್. ಇದಿಷ್ಟು ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಯಾವ ರೀತಿ ಟೆಸ್ಟ್ ಮಾಡೋದು, ಅದ್ರ ಪ್ರಿನ್ಸಿಪಲ್ಸ್ ಏನು ಅಂತೆಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಏನಪ್ಪ ಅಂದರೆ ಮತ್ತು ಇದು ಸ್ಕೀಮು ಡಿಸ್ಟ್ರಿಬ್ಯೂಷನ್ ಯಾವ ಥರ ಇರುತ್ತಪ್ಪ ಅಂತ ನಾನು ಎಕ್ಸಾಮ್ ಪ್ರಿಪ್ರೇಷನ್ ಟೈಮಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಹಾಗೆ ಬಂತು ಅಂದರೆ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಯಾವುದಾದ್ರು ಮಾಡಬೇಕು ಅಂತ ಇದೆ. ಬಯೋಕೆಮಿಸ್ಟ್ರಿಗೆ 3rd ರಿವೈಸ್ಡ್ ಎಡಿಷನ್ ಬೈ U ಸತ್ಯನಾರಾಯಣ ಆ್ಯಂಡ್ U ಚಕ್ರಪಾಣಿ ಅನ್ನೋರ್ದು ರೆಫರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ಪ್ಫುಲ್ ಇರುತ್ತೆ ಫ್ರೆಂಡ್ಸ್.